my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars. ಹಾಯ್ ಹಲೋ ನಮಸ್ಕಾರ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ವರುಷ. ಕರೆಕ್ಟ್, ನೀವ್ ಹೇಳಿದ್ ಕರೆಕ್ಟ್. ಹೊಸ ವರುಷಕ್ಕೆ ಹೊಸ. ಎಸ್, ನಾವ್ ಎಷ್ಟೇ ವರ್ಷ ಕಳೀತಾ ಇದ್ರೂನು ಇದೇ ಸಾಂಗ್, ಯುಗಾದಿ ಹಬ್ಬ ಅಂದ್ರೆ ಈ ಸಾಂಗ್ಗೆ ನಮ್ಗೆ ಜ್ಞಾಪಕ ಬರೋದು. ನಾನಂತೂ ಒಳ್ಳೆ ಸಿಂಗರ್ ಅಲ್ಲ, ಅವ್ರು ಚೆನ್ನಾಗಿ ಹಾಡ್ತಾರೆ, ಸೊ ಅದಕ್ಕೆ ನಾನು ನಿಲ್ಲಿಸ್ಬಿಟ್ಟೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ಹಬ್ಬ ಅಂದ್ಮೇಲೆ ಸ್ಪೆಷಲ್ ಇರ್ಲೇಬೇಕಲ್ವಾ? ಸೊ ನಿಮ್ಮನೆಗಳಲ್ಲಿ ನೀವು ಸ್ಪೆಷಲ್ ಮಾಡೇ ಇರ್ತೀರಾ. ಅದಕ್ಕೆ ನಾನು ಇನ್ನೊಂದು ಟ್ವಿಸ್ಟ್ ಸೇರಿಸಿ ನಮ್ಮನೇಲಿ ಏನ್ ಸ್ಪೆಷಲ್ ಮಾಡ್ತಾ ಇದೀವಿ ಅಂತ ತೋರಿಸ್ಲಾ? ಏನ್ ಸ್ಪೆಷಲ್ ಹೇಳಿ ಇವತ್ತು? ಕಾರ್ನ್ ಆಂಬೊಡೆ. ಸ್ವೀಟ್ ಕಾರ್ನ್? ಎಸ್, ಸ್ವೀಟ್ ಕಾರ್ನ್ ಅಲ್ಲಿ ಆಂಬೊಡೆ ಮಾಡೋಣ ಅಂತ. ಓಕೆ, ಸೊ ಸ್ವೀಟು ಅಲ್ಲ ಖಾರನೂ ಅಲ್ಲ, ಆತರ ಅಂದ್ರೆ ಎಲ್ರಿಗೂ ಸ್ವೀಟ್ ಕಾಮನ್. ಸ್ವೀಟ್, ಹೌದು. ಸೊ ನಾವು ಸ್ವೀಟ್ ಕಾರ್ನ್ ಹಾಕಿ ಖಾರ ತೋರಿಸ್ತಾ ಇದ್ದೀವಿ. ಎಸ್, ಸ್ವೀಟ್ ಕಾರ್ನ್ ಅಲ್ಲಿ ಆಂಬೊಡೆ. ಓಕೆ, ಸೂಪರ್. ಸ್ವೀಟ್ ಕಾರ್ನ್ ಆಂಬೊಡೆಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ ನೋಡಿ ಇಲ್ಲಿ. ನೆನ್ಸಿರೋ ಕಡಲೆಬೇಳೆ 1 ಕಪ್ಪು, ಸ್ವೀಟ್ ಕಾರ್ನ್ 1 ಕಪ್ಪು, ಇಂಗು, ಎಣ್ಣೆ, ಇದ್ರಲ್ಲಿ ಉಪ್ಪಿಟ್ಕೊಂಡಿದೀನಿ, ಪುದೀನ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 5 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ. ಸೊ ಇಷ್ಟು ಮೈನ್ ಇಂಗ್ರೀಡಿಯೆಂಟ್ಸ್. ಮೈನ್ ಇನ್ನೇನಿದೆ ಇಂಗ್ರೀಡಿಯೆಂಟ್ಸ್, ಇನ್ನೇನಿಲ್ಲ ಎಕ್ಸ್ಟ್ರಾ. ಸೊ ಇದನ್ನ ಇಟ್ಕೊಂಡು ನಾವೇನ್ ಮಾಡೋಣ, ಸ್ವೀಟ್ ಕಾರ್ನ್ ಆಂಬೊಡೆ. ನೋಡಿಪ್ಪ, ನಾನಂತೂ ಇವತ್ತು ಸ್ವೀಟ್ ಕಾರ್ನ್ ಆಂಬೊಡೆ ತೋರಿಸ್ತಾ ಇದ್ದೀನಿ. ಹಬ್ಬಕ್ಕೆ ನೀವು ಇದೇ ಸ್ವೀಟ್ ಕಾರ್ನ್ ಆಂಬೊಡೆ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ಹೇಳ್ಬೇಕು. ಓಕೆನಾ? ನಾವಂತೂ ಮಾಡಿ ತೋರಿಸ್ತಾ ಇದೀವಿ. ಓಕೆ, ಬನ್ನಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಮಿಕ್ಸಿ ಜಾರ್ ತಗೊಳ್ಬೇಕು. ಈ ಕಡಲೆಬೇಳೆ ಅಷ್ಟನ್ನು, ಕಡಲೆಬೇಳೆ ಇವಾಗ ತೊಳೆದು ಇದನ್ನ ನೆನ್ಸಿಟ್ಕೊಂಡಿದೀರಾ? ಹೌದೌದು, ಒನ್ ಅವರ್ ನೆನ್ಸಿಟ್ಕೊಂಡಿದೀನಿ. 1 ಅವರ್. ಆಮೇಲೆ ನೀರೆಲ್ಲ ತೆಗೆದ್ಬಿಟ್ಟಿದೀರಾ? ನೀರೆಲ್ಲ ತೆಗೆದು ಬಿಟ್ಟಿದೀನಿ. ಸೊ ಕಡಲೆಬೇಳೆ ನೆನ್ಸಿಟ್ಕೊಂಡಿರುವಂತ ಕಡಲೆಬೇಳೆ, ಆಮೇಲೆ ಸ್ವೀಟ್ ಕಾರ್ನ್. ಇದೇನ್ ನೆನ್ಸೋದಿಲ್ಲ? ಹಾ, ಸುಮ್ನೆ ತೊಳೆದು ಇಟ್ಕೊಂಡಿದೀನಿ. ತೆಗೆದ್ಮೇಲೆ ಸ್ವೀಟ್ ಕಾರ್ನ್ ಹಾಕೊಳ್ಬೇಕು. ಇದ್ರ ಜೊತೆಗೆ ಶುಂಠಿ, ನಾವೇನ್ ಇಟ್ಕೊಂಡಿದ್ವಿ ಶುಂಠಿ, ಇಷ್ಟು ಶುಂಠಿ, ಮತ್ತೆ 5 ಹಸಿಮೆಣಸಿನ್ಕಾಯಿ. ಮುರ್ದೆ ಹಸಿಮೆಣಸಿನ್ಕಾಯಿ, ಖಾರ ಎಲ್ಲ ಹಾರ್ಬಿಟ್ಟು ಕಂಡೆ. ಹುಷಾರು. ಓ, ಕಟ್ ಮಾಡ್ಲಾ? ಬನ್ನಿ, ತೊಂದರೆ ಇಲ್ಲ. ಏನಪ್ಪಾ ಇದು, ಇಷ್ಟು ಕಷ್ಟಪಟ್ಟೆಲ್ಲ ಅಡಿಗೆ ಮಾಡಿ ತೋರಿಸ್ತಿದ್ದಾರೆ ನಮ್ಮ ಯಜಮಾನಪ್ಪ. ಹಸಿಮೆಣಸಿನ್ಕಾಯಿ 5, ಶುಂಠಿ, ಕಡಲೆಬೇಳೆ ನೆನ್ಸಿರೋದು, ಸ್ವೀಟ್ ಕಾರ್ನ್. ಇದನ್ನ ನಾವು ತುಂಬಾ ಗ್ರೈಂಡ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ಕೋರ್ಸ್ ಅಂದ್ರೆ ತರಿ ತರಿ ಕಾಣಿಸ್ಬೇಕು, ಒಂದ್ಸತಿ ಝರ್ ಝರ್ ಅನ್ನಿಸ್ಬೇಕು ಅಷ್ಟೇ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಪಲ್ಸ್ಗೆ ಹಾಕೊಳ್ತೀನಿ. ಸಾಕು ನೋಡಿ, ಈ ತರ ಕೋರ್ಸ್ ಆಗ್ಬೇಕು. ಬೇಳೆನು ಕಾಣಿಸ್ತಾ ಇರ್ಬೇಕು, ಕಾರ್ನ್ಗಳು ಕಾಣಿಸ್ತಾ ಇರ್ಬೇಕು, ಆಮೇಲೆ ಒಂದ್ ಪಾರ್ಟ್ ಅಲ್ಲಿ ಕ್ಲಿಯರ್ ಆಗಿ ಸಣ್ಣಕ್ಕೂ ಆಗಿರ್ಬೇಕು. ಓಕೆ, ಇದಿಷ್ಟನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ. ಅಬ್ಬಬ್ಬಬ್ಬಬ್ಬ, ಇದೆಲ್ಲ ಆಮೇಲೆ ಹಾಕ್ತೀರಾ ಅದಕ್ಕೆ? ಉಪ್ಪು ಇವಾಗ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ಒಂದ್ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕಿ ಉಪ್ಪು ಹಾಕ್ತೀನಿ. ಅವಾಗ ಉಪ್ಪು ಇಂಗು ಎಲ್ಲ ಅವಾಗ ಹಾಕ್ತೀನಿ. ಒಂದಷ್ಟು ಜನ ಇದಕ್ಕೆ ಕಾಯಿ ತುರಿನೂ ಹಾಕ್ತಾರೆ, ಕಾಯಿ ತುರಿ ಹಾಕ್ತಾರೆ, ಕಾಯಿ ಸಣ್ಣ ಪೀಸಸ್ ಮಾಡಿ ಹಾಕ್ತಾರೆ, ಅದು ಹಾಕೊಳ್ಬಹುದು, ಅದು ಚೆನ್ನಾಗಿರುತ್ತೆ. ಹಬ್ಬ ಇಲ್ಲ ಅಂದ್ರೆ ನೀವು ಈರುಳ್ಳಿ ಅದೆಲ್ಲ ಹಾಕ್ಬೋದು, ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಸಾಲಾ ಆಂಬೊಡೆ ನಮ್ಮ ಮನೆಯಲ್ಲಿ ಹಬ್ಬದ ದಿನ ನಾವು ಈರುಳ್ಳಿ ಹಾಕಲ್ಲ, ಸೊ ಹಾಗಾಗಿ ಈರುಳ್ಳಿ ಇಲ್ಲದೆ ಇರೋದನ್ನ ತೋರಿಸ್ತಾ ಇರೋದು. ಬಟ್ ನೀವು ಈರುಳ್ಳಿ ಹಾಕೋಂಗಿತ್ತು ಅಂದ್ರೆ ಅಡ್ಡಿ ಇಲ್ಲ, ಹಾಕೊಂಡ್ ಮಾಡ್ಕೋಬಹುದು. ಕರೆಕ್ಟ್. ಓಕೆ, ಇದಿಷ್ಟನ್ನು ಹಾಕಿದೀನಿ. ಓಕೆ, ಇದು ಈ ಕಡೆ ಇಟ್ಕೊಳ್ಳೋಣ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ನೋಡಿ ಈ ತರ ಬರುತ್ತೆ. ಓಕೆ, ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ, ಈ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಅಂಡ್ ಪುದೀನ
ಇದನ್ನ ಒಂಚೂರು ವಾಶ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಈಗ ನಾನು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಮೂರನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಅದು ಹೆಂಗ್ ಹಾಕ್ಬೇಕು, ಹಿಂಗ್ ಹಾಕಿದ್ರೆ ಟಕ ಟಕ ಅಂದಿರನು ಹಾಕ್ಬಾರ್ದ ನಾವು. ಹಾಕಿದ್ರೆ ಅದ್ರ ಮಜಾನೇ ಬೇರೆ. ಟಕ ಅಂತ ಉದಿರ್ಬೇಕು ಅದು ನೋಡಿ ಅಂತ. ಅದೆಲ್ಲ ಶೆಫ್ಸ್ ಮಾಡುವಂತ ಒಂದು. ಯಾರು ಶೆಫ್ಸ್? ಯಾರು? ನಾನು. ಓಕೆ, ಸೊ ಇದು ಹಾಕಿದ್ದೀನಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಇಂಗು, ಪೌಡರ್ಡ್ ಇಂಗು, ಚೂರು, ತುಂಬಾ ಬೇಡ, ಅದೊಂಚೂರು ಗಮಕ್ಕಷ್ಟೇ. ಓಕೆ, ಬೇಡ ಅನ್ನೋ ಸ್ಕಿಪ್ ಮಾಡ್ಕೋಬಹುದು. ಹಾ, ಸಾಲ್ಟ್ ಇದನ್ನ ಸ್ಕಿಪ್ ಮಾಡೋ ಹಾಗಿಲ್ಲ, ಉಪ್ಪು ಹಾಕ್ಲೇಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಅಲ್ವಾ? ಹೌದು, ಉಪ್ಪು ರುಚಿಗೆ ತಕ್ಕಷ್ಟು ಸಾಕನ್ಸುತ್ತೆ. ಸಾಕು. ಓಕೆ, ಇನ್ನೇನು ಮಿಸ್ ಮಾಡಿಲ್ಲ ಅಲ್ವಾ ರೂಪಾ ಪ್ರಭಾಕರ್? ಇವಾಗ ನೀವು ಮಾಡಿ ಆಗ್ಬೋಡೇನ. ಈಗ ಇದಿಷ್ಟು ಹಾಕಿದ ಮೇಲೆ ನೀಟಾಗೆ ಮಿಕ್ಸ್ ಮಾಡಬೇಕು. ಇದೆಲ್ಲ ಕೈಯಲ್ಲೇ ಕಲಿಸ್ಬೇಕಿದು. ಹಬ್ಬದೂಟ ಅಂದಾಗ ರುಚಿ ಬರದೆ ನಮ್ಮ ಕೈಯಲ್ಲಿರುವಂತ ಇದ್ರಲ್ಲಿ ಏನಂತಾರೆ, ಪ್ರೀತಿ. ಎಸ್. ಸೊ ನೋಡಿ, ಹಿಂಗ ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ಅಜ್ಜಿರು ಎಲ್ಲ ಹೇಗ್ ಅಡ್ಗೆ ಮಾಡ್ತಿದ್ರು, ಕರೆಕ್ಟ್, ಪ್ರೀತಿಯಿಂದ ಉಣಬಡಿಸ್ಬೇಕು. ಓಕೆ, ಇದನ್ನ ನೀಟಾಗೆ ಮಿಕ್ಸ್ ಆಗಿದೆ. ಈಗ ಏನ್ ಮಾಡ್ಬೇಕು ಅಂದ್ರೆ, ಕೈಗೆ ಒಂದು ಸ್ವಲ್ಪ ಎಣ್ಣೆ, ಕೈಗೆ ಒಂಚೂರು ಎಣ್ಣೆ ಹಾಕಿ ಸವರ್ಕೊಂಡು ಅದನ್ನ ಜಾಸ್ತಿ ಇದನ್ನ ಪ್ರೆಸ್ ಮಾಡಬಾರ್ದು. ಇದು ಹೇಗೆ ಅಂದ್ರೆ ಶೇಪ್ ಕೊಡ್ಬೇಕಷ್ಟೇ. ಈಗ ಇನ್ ಸ್ವಲ್ಪ ಚಿಕ್ಕದ್ ಮಾಡ್ಬೋದು ಅನ್ಸುತ್ತೆ ಕಂದ. ಇನ್ ಸ್ವಲ್ಪ ಚಿಕ್ಕದ್ ಮಾಡ್ಬೋದು. ಚಿಕ್ಕದ್ ಮಾಡ್ಬೋದಾ? ಹೌದು, ತುಂಬಾ ದೊಡ್ಡದಾಯ್ತು. ಓಕೆ, ಚಿಕ್ಕದು ಮಾಡ್ಬೋದು. ಮಾಡಿದೆ ನೋಡಿ, ಸಾಕಾ? ದಿಸ್ ಇಸ್ ವಾಟ್ ಈಸ್ ಆಂಬೋಡೆ. ನೋಡಿ, ಇದನ್ನು ಒಂದೊಂದೇ ಇಟ್ಕೊಂಡ್ಬರೋಣ. ಯಾಕಂದ್ರೆ ನೀವು ತೆಗ್ದಿಟ್ಕೊಂಡಿದ್ದೀರಲ್ಲ ಬಾಣ್ಲೆ ಕರಿಯಕ್ಕೆ, ಅದನ್ನ ನೋಡಿದೆ ನಾನು. ಓ ಹೌದಾ? ಆ ಬಾಂಡ್ಲೆ ಸೈಜ್ ನೋಡ್ಕೊಂಡು ನೀವು ಆಂಬೋಡೆ ತಟ್ಕೊಳ್ಬೇಕು. ಓಕೆ, ಕರೆಕ್ಟ್. ಈಗ ರೈತಾಗಲ್ಲಿ ಕಾರ್ನ್ ಕಾಣಿಸ್ತಾ ಇರುತ್ತೆ, ಕಾರ್ನ್ ಟೇಸ್ಟ್ ಸಿಗುತ್ತೆ. ಇವಾಗ ನೀವು ತಗೊಂಡಿರೋದ್ರಲ್ಲಿ ಎಷ್ಟು ಆಂಬೋಡೆ ಆಗ್ಬೋದು? ಒಂದು 15 ಆಂಬೋಡೆ. ನೀವು ಮಾಡ್ತಿರೋ ಸೈಜ್ ಅಲ್ಲ? ಇನ್ನೊಂಚೂರು ಚಿಕ್ಕದಾಗುತ್ತೆ ಹೋಗ್ತಾ ಹೋಗ್ತಾ. ಹೋಗ್ತಾ ಚಿಕ್ಕದಾಗುತ್ತೆ ಅಂದ್ರೆ ನೋಡಿ, ಈ ಸೈಜ್ ಈಗ 9, ಇನ್ನು 4, 14, 15 ಆಗತ್ತೆ. ಹೌದಾ? 1 ಕಪ್ ಆಫ್ ಇದರಲ್ಲಿ ಒಂದು 14, 15 ಆಂಬೋಡೆ ಆಗುತ್ತೆ. ನಿಮ್ಗೆ ಸೈಜ್ ದೊಡ್ಡದು ಅನ್ಸ್ತು ಅಂದ್ರೆ ನೀವು ಚಿಕ್ಕದಾಗಿ ಮಾಡ್ಕೊಳ್ಬಹುದು. ಸೊ ಚಿಕ್ಕದು ಒಂದ್ಸಲ ದೊಡ್ಡದು ಮಾಡ್ಬೋದು ಅಲ್ವಾ? ನೋಡಿ, ಸಿಂಪಲ್ ಆಗಿ ಇಷ್ಟೇ ಆಂಬೋಡೆ ಶೇಪ್ ಅಲ್ಲಿ ಬಂದಿದೆ. ಗ್ರೀನ್ ಕಲರ್ ಕಾಣಿಸ್ತಾ ಇದೆ, ಸೊಪ್ಪುಗಳದ್ದು, ಮೆಣಸಿನ್ಕಾಯಿ, ಕಾರ್ನ್ ಕಾಣಿಸ್ತಾ ಇದೆ, ಅಲ್ಲೊಂದು ಇಲ್ಲೊಂದು, ಆಮೇಲೆ ಬೇಳೆ ಕಾಣಿಸ್ತಾ ಇದೆ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್, ಬಾಂಡ್ಲೆ ಇಡೋಣ, ಎಣ್ಣೆ ಹಾಕೋಣ, ಬಿಸಿ ಮಾಡೋಣ, ಕರಿಯೋಣ. ಹೇಗ್ ಬಂದಿದೆ ಅಂತ ನೋಡೋಣ. ಓಕೆ, 1 ಮಿನಿಟ್. ಓಕೆ, ಇದನ್ನ ಓಪನ್ ಮಾಡ್ಕೊಂಡೇ ಹಾಕೊಂಡ್ಬಿಡ್ತೀನಿ. ಯಾಕೆ ಅಂದ್ರೆ ಓಕೆ, ಎಣ್ಣೆ ಕಾಯ್ಬೇಕೀಗ. ಎಣ್ಣೆ ಕಾಯ್ಲಿ. ಕಾದಿದೆ ಅನ್ನಿಸ್ತಾ ಇದೆ. ಟೆಸ್ಟ್ ಮಾಡ್ಬೇಕಾ? ಮಿನಿ ಆಂಬೋಡನೆ ಬಿಟ್ಬಿಡ್ತಾ ಇದ್ದೀರಾ? ಇದು ದೊಡ್ಡದೇ ಆಯ್ತು. ಹಾಕಿ ಇವಾಗ. ಕಾದಿದೆ, ಬನ್ನಿ. ಅವಾಗ ಆಕ್ಚುಲಿ ತಟ್ಟಿ ಡೈರೆಕ್ಟ್ ಅದು ಬೆಟರು. ಒಂದ್ ಬಿಟ್ಟೆ, ಈ ಕಡೆಯಿಂದ ಇನ್ನೊಂದು ಬಿಟ್ಟೆ. ಸಾಧಿಸಿದ ಕಳೆ ನನ್ಗೆ. ಅದು ಒಂದು ಟ್ಯಾಲೆಂಟ್, ಆಂಬುಡೆ ಬಿಡೋದನ್ನು. ಈ ಟೆಸ್ಟಿಂಗ್ ಬಿಟ್ಟಿವಲ್ಲ, ಅದನ್ನ ತೆಗಿತಾ ಇದೀನಿ ಫಸ್ಟ್. ಓಕೆ, ತೆಗೆದಿಟ್ಕೊಂಬಿಡಿ ಈ ಕಡೆ. ಹಾ, ಓಕೆ. ಒಂಥರ ಫಸ್ಟ್ ಅಲ್ವಾ ಇದು, ಅದು ಬಂದ್ಬಿಟ್ರೆ ನೀಟಾಗೆ ನಮ್ಗೆ ಕಾನ್ಫಿಡೆನ್ಸ್. ಅಂದ್ರೆ ನಾನು ಹೇಳಿದ್ದು, ಈ ಫಸ್ಟ್ ಒಬ್ಬೆ ಬಿಡುವಾಗ ಯಾವಾಗಿದ್ರು ಅದೇನೇ ಇದ್ರು, ಈಗ ನಾವ್ ಎಷ್ಟೇ ಅಂದ್ರೆ ಅದೇ ನಾವ್ ಹೇಳ್ತೀವಲ್ಲ, ಒಂಚೂರು ಯಾವ್ದೇ ಕೆಲಸ ಆದ್ರೂ ಭಯ, ಭಕ್ತಿ, ಶ್ರದ್ಧೆ ಇರ್ಬೇಕು ಅಂತ. ಅದನ್ನ ನಾನು ಬೇರೆ ತರ ಹೇಳ್ದೆ ನೋಡ. ಹಾಗೇನೆ ಆಹಾ, ಸಗದಾಗ್ ಆಗ್ತಾ ಇದೆ ಆಂಬುಡೆ. ಸ್ವೀಟ್ ಕಾರ್ನ್ ಆಂಬುಡೆ ಮಾಡುವ ವಿಧಾನ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಸಿಂಪಲ್ ಆಗಿ ಮಾಡಿದ್ರೆ ಟೇಸ್ಟಿ ಆಗಿ ಬರುತ್ತೆ. ಆಹಾ,
ನೈಸ್. ನೈಸ್, ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅನ್ಸುತ್ತೆ. ಹೌದಾ? ಅದು ಏನ್ ಗೊತ್ತಾ, ಈ ನೊರೆಗಳೆಲ್ಲ ನಿಲ್ಬೇಕು. ಈ ನೊರೆ ನಿಂತು ಅಂದಾಗ ಫ್ರೈ ಆಗಿದೆ ಅಂತ. ಈ ಫ್ರೈ ಆಗ್ತಾ ಬಂತು ಅಂದಾಗ ನೋಡ್ತಾ ಇದೀಯ ಬಬಲ್ಸ್ ಎಲ್ಲ ಹಾಗೆ ಕಡಿಮೆ ಆಗ್ತಾ ಬರುತ್ತೆ. ಒನ್ಸ್ ಇಟ್ ಇಸ್ ಡನ್ ನಾವು ತೆಗಿಬೋದು ಆರಾಮಾಗಿ ಆಚೆ. ಇದ್ರಲ್ಲಂತೂ ನೀಟಾಗಿ ಜಡ್ಜ್ಮೆಂಟ್ ಸಿಗುತ್ತೆ, ಬಿಕಾಸ್ ಕಲರ್ ಬರುತ್ತಲ್ಲ ನಮ್ಗೆ. ಹೌದು ನೋಡಿ, ಆಗಿದೆ ಈವನ್ ಆಗಿ. ಇಲ್ಲ ಒಂದ್ ಕಡೆ ಆಗ್ಬೇಕಿರಿ. ನೀವು ಇವಾಗ ತಿರುಗಿಸಿದ್ರಿ ನೋಡಿ ಉಲ್ಟಾ, ಈ ಕಡೆ ಆಗಿದೆ ಅಲ್ವಾ? ಇವಾಗ ತೆಗಿಬಹುದು. ಆಕ್ಚುಲಿ ಚೆನ್ನಾಗಿ ಕಾಣಿಸ್ತದೆ ಕಲರ್. ಸಿ ಇಟ್ಸ್ ಲುಕಿಂಗ್ ವೆರಿ ನೈಸ್. ಓಕೆ, ಮಿನಿ ಆಂಬೊಡೆನೂ ಇದೆ ಇಲ್ಲಿ. ಅಲ್ಲೇ ಇಲ್ಲಿ. Welcome to my party, we're just getting started. A life is a dream or a nightmare scarring. Hand me a drink cause I think I'm going all in. Get me a shrink who can catch me when I'm falling. Cover up my scars. ಓಕೆ, ಕಾರ್ನ್ ಆಂಬೊಡೆ ಇವಾಗ ಅಪ್ಪ ಮಾಡಿರೋದು ರೆಡಿ ಆಗಿದೆ. ಎಸ್, ಹಬ್ಬಕ್ಕೆ ಸ್ವೀಟ್ ಕಾರ್ನ್ ಆಂಬೊಡೆ. ಈಗ ಆಲ್ ಆಫ್ ಟೇಸ್ಟ್ ನೋಡ್ತಾನೆ, ತಗೋ. ಇಲ್ಲಿ ನೋಡಿ, ಹೊರಗಡೆ ಕ್ರಿಸ್ಪಿ. ಚೆನ್ನಾಗಿದ್ಯಾ? ಓಕೆ, ನಾನು ಒಂದು ತಗೊಂಡೆ. ಸಕ್ಕದಾಗಿದೆ. ನಿಮ್ ಹಬ್ಬ ಟೈಮ್ಗೆ ಕಾರ್ನ್ ಕೋಸಂಬರಿ ಮಾಡ್ತಾರೆ ನೋಡಿ, ಅದನ್ನ ಮಿಕ್ಸಿ ಮಾಡ್ಬಿಟ್ಟು ಆಂಬೊಡೆ ಮಾಡ್ದಂಗಿದೆ. ಕರೆಕ್ಟ್. ಹೇಗಿದೆ ವರ್ಷನ್? ಚೆನ್ನಾಗಿದೆ. ಹಬ್ಬದ ಟೈಮ್ ಅಲ್ಲಿ ಕಾರ್ನ್ ಕೋಸಂಬರಿ ಮಾಡ್ತಾರಲ್ಲ, ಅದನ್ನ ಮಿಕ್ಸಿ ಮಾಡಿ ಆಂಬೊಡೆ ಮಾಡ್ದಂಗಿದೆ. ಎಸ್, ಆ ಟೇಸ್ಟ್ ಬರ್ತಾ? ಕಾರ್ನ್ ಟೇಸ್ಟ್ ಸಿಗ್ತಾ ನಿನ್ಗೆ? ನೋಡಿ, ಇಲ್ಲಿ ಅಲ್ಲಲ್ಲಿ ಕಾರ್ನ್ ಕಾಣಿಸ್ತಾ ಇದೆ, ಬೇಳೆ ಕಾಣಿಸ್ತಾ ಇದೆ, ಕ್ರಿಸ್ಪಿ ಆಗಿದೆ. ಓಕೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಇರೋದ್ರಿಂದ ಒಳ್ಳೆ ಫ್ಲೇವರ್ ಅಲ್ಲ? ಸಹ ಹೌದು, ಹೇಳ್ದಂಗೆ ನಮ್ಗೆ ತಿಂದ್ಮೇಲೆ ಕೋಸಂಬರಿನೇ ಜ್ಞಾಪಕ ಬರ್ತಾ ಇದೆ. ಸಖತ್ತಾಗಿದೆ. 2 in 1 ಕಣ. ಇವಾಗ ಕೋಸಂಬರಿ ಮಾಡೋದೇ ಬೇಡ ಹಬ್ಬಕ್ಕೆ, ಇದ್ರಲ್ಲೇ ಹಾಕ್ಬಿಟ್ಟಿರ್ತೀವಲ್ಲ. ಕಡಲೆಬೇಳೆ ಕೋಸಂಬರಿನೆಲ್ಲ. ಓ ಹೌದು, ಕಡಲೆಬೇಳೆ ಕೋಸಂಬರಿ, ಕಾರ್ನ್ ಕೋಸಂಬರಿ ಸೇರಿಸಿ ಒಂದು ಆಂಬೊಡೆ ಮಾಡಿದೀವಿ. ಬಟ್ ಹಬ್ಬಕ್ಕೆ ಇದೊಂದು ಡಿಫ್ರೆಂಟ್ ಆಗಿದೆ. ನೀವು ಈ ಸತಿಯಿಂದ ಟ್ರೈ ಮಾಡ್ಬೋದು. ಬಟ್ ಇವತ್ತೇ ಈ ಹಬ್ಬದಲ್ಲೇ ನೀವು ಮಾಡಕ್ಕಾಯ್ತು ಅಂದ್ರೆ ಮಾಡ್ಬಿಟ್ಟು ಹೇಗ್ ಬಂತು ಅಂತ ನಮ್ಗೆ ಹೇಳಿ. ಈ ಹಬ್ಬ ಆಗಿದೆ ನೆಕ್ಸ್ಟ್ ಡೇ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಎಸ್, ಥ್ಯಾಂಕ್ ಯು. ನಾವು ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗ್ತೀವಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.